ಇಲ್ಲ ಸಮಾಜದ ಎಲ್ಲ ಮುಖಂಡರು, ಅದು ಪಕ್ಷಾತೀತವಾದಂಥ ಒಂದು ಸೇರುವಂಥ ಸಭೆಯಲ್ಲಿ ಎಲ್ಲರೂ ಕೂಡ PCC ಸಿದ್ದನಗೌಡರು ಅವಾಗ JDS ಅಲ್ಲಿದ್ದರು, ಅವರು ಸಚಿವರಾಗಿದ್ದರು. ಅಂಥ ನಾಯಕರಿದ್ದರು. ಸಿದ್ದಾಳ್ ಅವರಿದ್ದರು, PC ಸಿದ್ದನಗೌಡರಿದ್ದರು, AB ಪಾಟೀಲ್ ಅವರಿದ್ದರು, ಅನೇಕ ಗಣ್ಯಮಾನ್ಯರು ಹಿರಿಯರನ್ನ ನಾವು ನೆನೆಸ್ಬೇಕು ಈ ಸಂದರ್ಭದಲ್ಲಿ. ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ. 1994 2003ವರೆಗೂ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು, ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು. ಆ ಒಂದು ಸಂಘಟನೆ ಒಂದೇ ಸಂಘಟನೆ, ಅದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಅಂಥೇಳಿ. ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ, ಅದರ ಮೂಲ ಸಂಸ್ಥಾಪಕರು ಹನುಮನಾಳ ಗುರುಗಳು, ನಮ್ಮ ತಂದೆಯವರು ಅಧ್ಯಕ್ಷರು 1994 2003ವರೆಗೂ. ಬಹುತೇಕ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು. ಆವಾಗ ಸಮಾಜ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಸಮಾಜ ಸಂಘಟನೆ ಆಗುತ್ತೆ. ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಆವಾಗಲೇ ಗುರುತಿಸ್ಕೊಂಡಿದ್ದು, ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ. ಈವನ್ CC ಪಾಟೀಲ್ ಕೂಡ, CC ಪಾಟೀಲ್ ಅನ್ನೋದೇ ಯಾರಿಗೆ ಗೊತ್ತಿದ್ದಿಲ್ಲ. ಇವರು 2004 ಬೆಳಕಿಗೆ ಬಂದಂಥವ್ರು. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಈ ಸಮಾಜದಲ್ಲಿ ತಾವು ಎಂದು ಗುರುತಿಸ್ಕೊಂಡಿದ್ರಿ. ತಾವು ಹೇಳಿದ್ರಿ ನಿನ್ನೆ ಒಂದು ಮಾತು, ನಾನು ಬೊಮ್ಮಾಯಿಯವರ ಸರ್ಕಾರದಲ್ಲಿ ಒಂದು ಪ್ರಭಾವಿ ಖಾತೆ, ಲೋಕೋಪಯೋಗಿ ಖಾತೆ, ದೊಡ್ಡ ಸ್ಕೀಮ್ ನೋಡ್ರಿ ಅವ್ರದ್ದು, ಪ್ರಭಾವಿ ಖಾತೆ ಅಂತ ಸ್ವಯಂ ತಾನೇ ಹೇಳ್ಕೊತಾರೆ. ಇವರು ಸ್ವಯಂ ಘೋಷಿತ ನಾಯಕರು ಇವರೆಲ್ಲ ಅನ್ನೋದಕ್ಕಿದೆ. ಸ್ವಯಂ ಘೋಷಣೆ ಮಾಡ್ಕೊಳ್ಳೋದು ಪ್ರಭಾವಿ ಖಾತೆ ಅಂತ. ಏನು ಖಾತೆ ನೋಡೇ ಇಲ್ಲ ನಾವು. ನಮ್ಮ ತಂದೆಯವರು ಮಂತ್ರಿ ಇದ್ದಿದ್ದಿಲ್ಲ. ಇವರು ಇನ್ನೂ ರಾಜಕೀಯ ಬರೋಕ್ಕಿಂತ ಪೂರ್ವದಲ್ಲೇ ನಮ್ಮ ತಂದೆಯವರು ಸಚಿವರು, ನಮ್ಮ ತಂದೆಯವರು 3 ಬಾರಿ ಶಾಸಕರು. ಬಹುತೇಕ CC ಪಾಟೀಲ್ ಮರ್ತಿದ್ದಂಗೆ ಕಾಣ್ತತಿ. ಬಹುತೇಕ ಆ ಜನಾಂಗ ಎತ್ಕೊಂಡ್ರಲ್ಲ ಇವರಿಗೆ. ಸಂಘಟನೆ ಮಾಡಿದವರು ನಮ್ಮ ತಂದೆಯವರು. ಈ ಸಂಘಟನೆ ಅಂತಲೇ ಇವರೆಲ್ಲ ಶಾಸಕರಾಗ್ಯಾರ. ನಮ್ಮ ಜಿಲ್ಲೆಯಲ್ಲಿ ಆಗ್ಯಾರ ಒಂದಿಷ್ಟು ಮಂದಿ, ಮತ್ತು ಬೇರೆ ಕಡೆಯೂ ಆಗ್ಯಾರ. ಆ ಸಮಾಜ ಸಂಘಟನೆ ಆದಾಗಲ್ಲ ಇವರೆಲ್ಲ ಆಗಿದ್ದು, ಮುಂದೆ ಬಂದಿದ್ದು. ನಾವು ಪಂಚಮಸಾಲಿ ಅಂತ ಹೇಳ್ಕೊಳಕತ್ತಿದ್ದು, ಅಲ್ಲಿವರೆಗೆ ಹೇಳ್ಕೊತಿದ್ದಿಲ್ಲ ಇವರು. ಪ್ರಭಾವಿ ಅಂತ ಭಾಷೆ ಮಾಡ್ತಾರೆ ಇವರು. ನಾನು ಒಂದು ಮಾತು ಹೇಳ್ತೀನಿ, ಕಾಶ್ಯಪ್ನವ್ರದ್ದು 10 ರೂಪಾಯಿ ಕೊಡುಗೆ ಇಲ್ಲಲ್ಲಪ್ಪ. ಜನ ಹೇಳ್ತಾರೆ, ಹೇಳಿ ಅದನ್ನ. ನೀನು ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ, ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲ. ನೀನು ಕೊಡುಗೆ ಏನು? ಪ್ರಭಾವಿ ಸಚಿವ, ಲೋಕೋಪಯೋಗ ಸಚಿವ ಬೊಮ್ಮಾಯಿಯವರ ಸರ್ಕಾರದಲ್ಲಿ. ಆಯ್ತಪ್ಪ, ಮಠದಾಗ ಟೇಬಲು ಕುರ್ಚಿ ಇಲ್ಲ, ಪಾಪ ಅಜ್ಜೋರಿಗೆ ಕಾರಿಲ್ಲ, ಅಜ್ಜೋರಿಗೆ ಊಟಕ್ಕಿಲ್ಲ, ಅಷ್ಟು ಕಾಳಜಿ ಉಳ್ಳವರು ಗುರುಗಳ ಮೇಲೆ ಮಠ ಕಟ್ಟಿಬಿಡ್ಬೇಕಾಗಿತ್ತು. ಗುರುಗಳಿಗೆ ಒಳ್ಳೆ ಮಠ ಕಟ್ಟು, ಒಂದು AC ರೂಮ್ ಮಾಡಿ ಅವ್ರಿಗೆ ಐಷಾರಾಮ್ ಜೀವನ ಸಾಗಿಸೋದಕ್ಕೆ ತಾವು ಅನುಕೂಲ ಮಾಡ್ಬೋದಾಗಿತ್ತಲ್ಲ. 5 ವರ್ಷಗಳ ಕಾಲ ಪ್ರಭಾವಿ PWD ಸಚಿವರು. ಕಾಶ್ಯಪ್ನವ್ರ ಬಗ್ಗೆ ಸರಳವಾಗಿ ಹೇಳ್ತೀರಿ, 10 ರೂಪಾಯಿ ಖರ್ಚು ಮಾಡಿಲ್ಲ, ಬಾರ್ಕೋಲ್ ಹಾಕ್ಕೊಂಡೆ ಮುಕ್ಕೊಂಡೆ ಅಂತ ನಾನು. ಹೌದು, ಹಾಕ್ಕೊಂಡೆ ಮುಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಏನು ಹೇಳಿದೆ, ತುಮಕೂರಲ್ಲಿ DNA ಟೆಸ್ಟ್ ಮಾಡಬೇಕು, ಅವರು ಮೂತ್ರವನ್ನು ಪರೀಕ್ಷೆ ಮಾಡಿರಿ, ಏನು ಮಾಡ್ತಾರೆ ದಿವಸ ರಾತ್ರಿ ಅಂತೇಳಿ. ನನ್ನಲ್ಲ, ಗುರುಗಳನ್ನ, ಇಬ್ಬರು ಗುರುಗಳು ಮೂತ್ರ ಟೆಸ್ಟ್ ಮಾಡ್ಬೇಕಂತ, DNA ಟೆಸ್ಟ್ ಮಾಡ್ಬೇಕಂತ ಹೇಳಿದಂಥ ಮನುಷ್ಯ ಇದೇ ಗುರುಗಳ ವಿರುದ್ಧ, ಇದೇ ಬಸವ ಜಯ ಮೃತ್ಯುಂಜಯ ಪೂಜ್ಯರ ವಿರುದ್ಧ ಹೇಳಿದಂಥವ್ರು ಮನುಷ್ಯ ಇವತ್ತು ಭಾಳ ಪ್ರೀತಿ ಬಂದ್ಬಿಟ್ಟೈತಿ. ಯಾಕೆ ಪ್ರೀತಿ ಬಂದೈತೆ ಅನ್ನೋದು ಹೇಳ್ತೀನಿ. ಇವರೆಲ್ಲರೂ ಸೇರಿಕೊಂಡು ಅವ್ರನ್ನ ಭಾರತೀಯ ಜನತಾ ಪಕ್ಷದ ಪೂಜ್ಯರನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಇದು ಆಗಿರುವಂಥದ್ದು. ಪಕ್ಷಾತೀತ ಸ್ವಾಮಿಗಳಾಗಿದ್ದರು. ಎಲ್ಲ ಜಾತಿ ಜನಾಂಗಗಳನ್ನು ಗೌರವಿಸುವಂಥದ್ದು, ಎಲ್ಲ ಧರ್ಮಗಳಿಗೆ ಗೌರವಿಸುವಂಥದ್ದಕ್ಕೆ ನಾವು ಕೂಡ ಪ್ರೀತಿ ಮಾಡಿದ್ವಿ. ಅವರಿಗೆ ಮಾಡಿಲ್ಲ ಅಂತ ಹೇಳೋದಿಲ್ಲ. ನಾವೇ ಪೀಠಕ್ಕೆ 2008ರಲ್ಲಿ ನಮ್ಮ ತಂದೆಯವರ ಕನಸಿತ್ತು, ಇಲ್ಲಿ ಕೂತಂಥ ಹಿರಿಯರ ಕನಸಿತ್ತು. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ನಮ್ಮ ಹುಣಗುಂದ ಮತಕ್ಷೇವರು ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯದವರು ಎಲ್ಲರೂ ಕೂಡ ಇಲ್ಲ ಕೂಡಲ ಸಂಘದಲ್ಲಿ ಏನು ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಐಕ್ಯ ಭೂಮಿ, ಅಂಥ ತಪೋಭೂಮಿಯಲ್ಲಿ ನಮ್ಮ ಪೀಠ ಆದರೆ ಒಂದು ಗೌರವ ಇರುತ್ತೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸುಮಾರು 140 ಕ್ಷೇತ್ರಗಳಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂಥ ಪಂಚಮಸಾಲಿಗಳು, ಅದಕ್ಕೆ ಇಲ್ಲಿ ಪೀಠ ಇದ್ದರೆ ಸರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತು ನಮ್ಮ ತಂದೆಯವರು ಒಂದು ಸಂಕಲ್ಪ ಮಾಡಿದರು. ಅದೇ ಸಂಕಲ್ಪವನ್ನು ಅವ್ರದ್ದು ಇರದೇ ಇದ್ದರೂ ಕೂಡ ಮಾಡಬೇಕು ಅಂತ ಹಠ ಹಿಡಿದು ನಾನು 2008ರಲ್ಲಿ ಇದೇ ನಮ್ಮ ಅಂಬರೀಷ್ ನಾಗೂರ್ ಇದ್ದಾರೆ, ಇದೇ ನಮ್ಮ ಗಂಗಣ್ಣ ಬಾಗೇವಾಡಿಯವರು ಇದ್ದಾರೆ, ಇದೇ ಜಿ ಪಾಟೀಲ್ ಸಾಹೇಬ್ರಿದ್ದಾರೆ, ಶೇಖರಪ್ಪ ಬಾದೋಡಿಗರಿದ್ದಾರೆ, ಸಂತರವರಿದ್ದಾರೆ, ನಮ್ಮ ಮಾಂತೇಶ್ ಅವರಿದ್ದಾರೆ, ಶಿವಾನಂದ ಕಂಠಿಯವರಿದ್ದಾರೆ, ಎಲ್ಲರೂ ಸಾಕ್ಷಿ. ನಾವೆಲ್ಲ ಕೂಡ ಒಮ್ಮತದ ನಿರ್ಧಾರ ತಗೊಂಡು ಅವತ್ತು ಇವ್ರು ಯಾರೂ ಇಲ್ಲ, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಯತ್ನಾಳ್ ಯಾರೂ ಇಲ್ಲ. ಇವ್ರ ಸಂಘಟನೆಗೂ ಎಂದೂ ಗುರುತಿಸ್ಕೊಂಡಿಲ್ಲ, ಎಂದೂ ಸಮಾಜ ಸಂಬಂಧ
ರೂಪಾಯಿ ಖರ್ಚು ಮಾಡಿದ್ದು ಬಿಡ್ರಿ, ಸಮಾಜ ಸಂಬಂಧ ಧ್ವನಿ ಎತ್ತಿದವರಲ್ಲ ಇವರು. ಸಮಾಜ ಸಂಘಟನೆ ಆಗಿ ಯಾವಾಗ ಸಮಾಜ ಬೆಳಕಿಗೆ ಬಂದ ಮೇಲೆ ಇವರು ಹೊರಗೆ ಬಂದರು ರಾಜಕಾರಣಕ್ಕೆ. ಇವರು 2004 ಮಟ್ಟ ಏನಿದ್ರು ಅನ್ನೋದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ಇವರು. ಆಮೇಲೆ ಸಮಾಜಕ್ಕೆ ಏನು ಕೊಡುಗೆ ಅಂತ ಮಾತಾಡ್ತಾರಲ್ಲ ಇವರು. ಏನೇನು ಕೊಡುಗೆ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ಹಾಂ, ಇದೇ ಹೋರಾಟ ನಡೆದಂಥ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ಬೇಕಂದಾಗ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳದ್ದು ಫೋನ್ ಬರುತ್ತೆ ಬೆಳಿಗ್ಗೆ 7:00 ನಮ್ಮದು ನಾಳೆ ಅಂದರೆ ಬೆಳಿಗ್ಗೆ ಹೋರಾಟ ಸಭೆಯನ್ನು ಪ್ರಾರಂಭ ಮಾಡೋಕ್ಕೆ ನಾವು ಕರೆ ಕೊಟ್ಟಿದ್ವಿ ಇಡೀ ರಾಜ್ಯದ ಜನರಿಗೆ. ನಮ್ಮ ಪೂಜ್ಯರಿಗೆ ಒಂದು ಫೋನ್ ಬರುತ್ತೆ, ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಪ್ರಭಾವಿ ಸಚಿವರು ಫೋನ್ ಹಚ್ಚಿ ಕೊಡ್ತಾರೆ, ನೀವು ಈ ಹೋರಾಟವನ್ನು ಕೈ ಬಿಡಬೇಕು, ನಾಳೆ ಮಾಡುವಂಥ ಸಭೆ ನಿಲ್ಲಿಸಬೇಕು. ಆವಾಗ ನಮ್ಮ ಪೂಜ್ಯರು ಇವರು ಮಕ್ಕಳನ್ನ ಬಿಟ್ಟಿದ್ರು. ತಾವು ಬಂದಿದ್ರಿ ಅವತ್ತು, ಬಹುತೇಕ ಈ ಬಾಗಲಕೋಟೆ ಮಾಧ್ಯಮದವ್ರು ಎಲ್ಲರೂ ಬಂದಿದ್ರಿ, ಸಾಕ್ಷಿಯಾಗಿದ್ರಿ. ನಾನು ಕೂಡ ಬಂದೆ. ಯಾಕ್ರಿ ಬುದ್ಧಿ ಈ ನಿರ್ಧಾರ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳು ಫೋನ್ ಮಾಡಿಬಿಟ್ರ ಅಂತ. ಮುಖ್ಯಮಂತ್ರಿ ಮಾಡಿದ್ರೆ ಏನು ಮೀಸಲಾತಿ ಕೊಡ್ತಾರಂತ ಘೋಷಣೆ ಮಾಡಿದ್ರಲ್ಲಪ್ಪ. ಬೆಳಗಾವದಲ್ಲಿ ಇವರು ಪ್ರಥಮವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದಾಗ 6 ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ಪ್ರಮಾಣ ಮಾಡಿದಂಥ ಮುಖ್ಯಮಂತ್ರಿಗಳು ಅವತ್ತು ಫೋನ್ ಮಾಡ್ತಾರೆ, ಈ ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅವ್ರು ನಮ್ಮವರೇ, ನಮ್ಮ ಮಂತ್ರಿಗಳೇ. ಮಂತ್ರಿ ಆದ ತಕ್ಷಣ ಅವ್ರು ಫೋನ್ ಮಾಡಿಸ್ತಾರೆ. ಇದು ಆಗಿದ್ದು. ಪೂಜ್ಯರು ಮಕ್ಕೊಂಡ್ರು. ನಾನು ಹೋದೆ, ಯಾವ ಬಸವನಗುಡಿ ಯತ್ನಾಳ ಇದ್ದಿಲ್ಲ, ಏನೂ ಇಲ್ಲ. ಉದ್ಘಾಟನೆಗೆ ಬಂದ ಮನುಷ್ಯ ಅಷ್ಟೇ. ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಬಂದಾನ. ಪೂರ್ವ ತಯಾರಿ 4 ತಿಂಗಳ ನಂತರ ಮಾಡಿದ್ವಿ ನಾವನ್ನು. ಪಾದಯಾತ್ರೆ ಮಾಡಬೇಕು, ನಮ್ಮ ಜನಾಂಗಕ್ಕೆ ನಮ್ಮ ತಂದೆಯವ್ರ ಕನಸಿತ್ತು, ಮೀಸಲಾತಿ ಕೊಡಿಸ್ಬೇಕು, ಸಮಾಜ ಕಟ್ಟದಲ್ಲಿ ಹುಟ್ಟಿದ್ದೀನಿ, ನಾನು ಒಂದು ಸೇವೆ ಮಾಡಬೇಕು. ಸಮಾಜಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ? 10 ರೂಪಾಯಿಯನ್ನಾದರೂ ಖರ್ಚು ಮಾಡಿದಾರಾ? ಸನ್ಮಾನ್ಯ ಸಿ ಪಾಟೀಲ್ ಕೇಳಿದರು. ಬಹುತೇಕ ಸನ್ಮಾನ್ಯ ಸಿ ಪಾಟೀಲರು ಯಾವಾಗ ಈ ಸಮಾಜದವರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದೋ ಇಲ್ಲೋ ಗೊತ್ತಿಲ್ಲ. ಈ ಸಮಾಜವನ್ನು ಈ ರಾಜ್ಯದಲ್ಲಿ 1994ರಲ್ಲಿ ಅಂದು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ದರು. ನಮ್ಮ ತಂದೆಯವರು ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿದ್ದರು. ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನಡೀತಾ, ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು. ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತ ಅಂತ ನಾವು ಲಿಂಗಾಯತ ಪಂಚಮಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನು ಕೊಡಿಸಿದರೆ ರೈತರ ಮಕ್ಕಳಿಗೆ, ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಅಂದಿನಿಂದ 94ರಿಂದನೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ. ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ. ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂಥೇಳಿ ಎಲ್ಲ ಕಡೆಗೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನುಮನಾಳ್ ಗುರುಗಳಿದ್ದರು, ನಮ್ಮ ಲೋಕಸಭಾ ಸದಸ್ಯರಂಥ ಸಿದ್ದಾಳವರಿದ್ದರು, PC ಸಿದ್ದನಗೌಡರಿದ್ದರು ಮತ್ತು ಅನೇಕ ಗಣ್ಯಮಾನ್ಯರು ಹಿಂದಿನ ಏನು 94ರಲ್ಲಿ ಎಲ್ಲ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ. ಸುಮಾರು 2ರಿಂದ 3 ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರನ್ನ ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ. ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ. ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು 3 ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ. ಏನು ಮೀಸಲಾತಿ ಪ್ರಾರಂಭ, ಅಲ್ಲಿಂದನೇ ನಮ್ಮ ಸಂಘಟನೆ ಪ್ರಾರಂಭ. ಸನ್ಮಾನ್ಯ ಹನುಮನಾಳ್ ಗುರುಗಳು ಅಂಥೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರೇ, ನಿವೃತ್ತ ಶಿಕ್ಷಕರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು. ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ. ತದನಂತರ ಅದೇ 94ರಲ್ಲಿ ನಮ್ಮ ಹನುಮನಾಳ್ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗುತ್ತೆ, ನಮ್ಮ ತಂದೆಯವ್ರನ್ನೇ ಅಧ್ಯಕ್ಷ ಮಾಡಬೇಕು ಅಂಥೇಳಿ ಎಲ್ಲ ಜನಾಂಗ, ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನು ಕೊಪ್ಪಳದಲ್ಲೇ ಅಧ್ಯಕ್ಷನಂತೇಳಿ ಘೋಷಣೆ ಮಾಡ್ತಾರೆ. ಅದರಲ್ಲಿ ಈಗಿನ ನಮ್ಮ
ಅಖಿಲ ಭಾರತ ಲಿಂಗಾಯತ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಹುಣ್ಚಿಕಟ್ಟಿ ಆಗಿರ್ಬೋದು, ನಮ್ಮ ಎಸ್ ಎಂ ಪಾಟೀಲವರಾಗಿರ್ಬೋದು, ಮತ್ತು ನಮ್ಮ ನೀಲಕಂಠ ಅಸೂಟಿಯವರಾಗಿರ್ಬೋದು, ನಮ್ಮ ಕೊಟ್ರಗೌಡ ಪಾಟೀಲವರಾಗಿರ್ಬೋದು, ಅನೇಕ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಇವರೇ ಅಧ್ಯಕ್ಷ. ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ. ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತೀನಿ, ನಾನು ಇದಕ್ಕೆ ಅಧ್ಯಕ್ಷ ಆಗೋದ್ರು ಸರಿ ಇರೋಲ್ಲ. ಒಂದು